ಬೆಳಗಾವಿ ಅಧಿವೇಶನ ಏನು ಸಂಭ್ರಮದಿಂದ ಆಚರಣೆ ಮಾಡಬೇಕು. ಬೆಳಗಾವಿಯ ಅಧಿವೇಶನ ಉತ್ತರ ಕರ್ನಾಟಕಕ್ಕೆ ಒಂದು ರೀತಿ ಅಭಿವೃದ್ಧಿಯ ಮಹಾಪೂರಗಳು ಬರಬೇಕು ಅಂತೇಳಿ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಯಡಿಯೂರಪ್ಪನ ಆದಾಗ ಅಲ್ಲೊಂದು ವಿಧಾನಸಭಾ ಅಧಿವೇಶನ ನಡೆಯುವಂಥ ಕೆಲಸವನ್ನ ಮಾಡಿದ್ವಿ. ಈ ಬಾರಿನೂ ಸುಮಾರು 19 ಗಂಟೆಗಳ ಕಾಲ ಹೆಚ್ಚು ಒಟ್ಟು ಮುಖ್ಯಮಂತ್ರಿಗಳ ಭಾಷಣನೂ ಸೇರಿಸ್ತಾರೆ. 21 ಗಂಟೆಗಳ ಕಾಲ ಚರ್ಚೆ ಆಗಿದೆ. ಬೆಳಗಾವಿ ಅಧಿವೇಶನದ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ಚರ್ಚೆ ಆಗಿರೋದು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಒಂದೇ ವಿಚಾರದ ಬಗ್ಗೆ, ಅಭಿವೃದ್ಧಿ ವಿಚಾರದ ಬಗ್ಗೆ. ಉತ್ತರ ಕರ್ನಾಟಕದಲ್ಲಿ ನಂಜುಂಡಪ್ಪ ವರದಿ ಇರ್ಬೋದು, ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ರಸ್ತೆ ಇರ್ಬೋದು, ಇವೆಲ್ಲದಕ್ಕೂ ಮುಕ್ತಿ ಸಿಗ್ತೈತೆ ಅಂತೇಳಿ ಜನ ಕಾಯ್ತಾ ಇದ್ರು. ನಾವು ವಿರೋಧ ಪಕ್ಷದ ನಾಯಕನಾಗಿನೂ ಕೂಡ ನಾನು ಸುಮಾರು 2 ಗಂಟೆ 55 ನಿಮಿಷ ನಾವು ಕೂಡ ಮಾತಾಡಿದ್ರಿ. ನಮ್ಮೆಲ್ಲ ಹಲವಾರು ಬಿಜೆಪಿ ಮತ್ತು JDS ಸದಸ್ಯರು ಕೂಡ ನಾವು ಮಾತಾಡಿದ್ರಿ. ಆದರೆ ನಾವೆಲ್ಲರೂ ಭರವಸೆ ಇಟ್ಕೊಂಡಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಏನಾದರೂ ಘೋಷಣೆ ಮಾಡ್ತಾರೆ ಅಂತ. ಆದರೆ ಅವರ ಉತ್ತರದಲ್ಲಿ ಘೋಷಣೆಗಳ ಮಹಾಪೂರ ಇರಲೇ ಇಲ್ಲ. ಉತ್ತರ ಕರ್ನಾಟಕ ಖುಷಿ ಬೀಳುವಂಥ ಯಾವುದೇ ಯೋಜನೆಗಳನ್ನು ಕೊಟ್ಟಿಲ್ಲ. ಅವರು ಅಟ್ಟರ್ ಫೇಲ್ಯೂರ್. ಅಲ್ಲಿ ಬಂದು ಅಧಿವೇಶನ ಮಾಡಿ ಈ ಸರ್ಕಾರ ಬಿರಿ ಒಳಜಗಳದಲ್ಲೇ ನಾನು ಮುಖ್ಯಮಂತ್ರಿ ಚೇರ್ ಕಿತ್ತಾಟ ಬಿಟ್ರೆ ಮುಖ್ಯಮಂತ್ರಿಗೆ ಸಮಯ ಸಿಕ್ಕಿಲ್ಲ ಅಂತ ಅನಿಸುತ್ತೆ. ಅಭಿವೃದ್ಧಿ ವಿಚಾರವಾಗಿ ಏನಾದರೂ ಘೋಷಣೆ ಮಾಡ್ಬೋದು, ಹಣ ಬಿಡುಗಡೆ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ರಿ. ಆದರೆ ಯಾವುದೇ ರೀತಿ ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಇನ್ನು ಹಣ ಒಡೆಯುವಂಥ ಕೆಲಸವನ್ನ ಮಾಡಿದ್ರು. ಗೃಹಲಕ್ಷ್ಮಿ ಬಿಜೆಪಿ ನಾವು ಹುಡುಕಿದಿರಿ. ಕಳೆದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ದು ಗೃಹಲಕ್ಷ್ಮಿದು ಸುಮಾರು 5,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಅದನ್ನ ಯಾಮಾರಿಸ್ಬಿಟ್ಟಿದ್ರು. ಅದನ್ನ ಸರ್ಕಾರ ಎಂಟೈರ್ ಫೈನಾನ್ಸ್ ಇಲಾಖೆ ಮುಚ್ಚಿಟ್ಬಿಟ್ಟಿತ್ತು. ಕಳೆದ ಹಿಂದಿನ ಬಡ್ಜೆಟ್ ಅಲ್ಲಿ ಹಣವನ್ನ ಮೀಸಲಿಟ್ಟಿದ್ದು. ಈಗ ಆ ಬಡ್ಜೆಟ್ ಹೋಗಿ ಹೊಸ ಬಡ್ಜೆಟ್ ಬಂದ್ಬಿಟ್ಟಿದೆ. ಈಗ ಮಾರ್ಚ್ ಆದ್ಮೇಲೆ ಅಂದ್ರೆ ಕಳೆದ ಬಡ್ಜೆಟ್ ಅಲ್ಲಿ ಹಣ ಇರ್ಲಿಲ್ವಾ ನಮ್ಮ ಪ್ರಶ್ನೆ. ಹಣ ಇದ್ದಿದ್ರೆ ಕೊಡ್ತಾ ಇದ್ರಿ, ಅಥವಾ ಬಡ್ಜೆಟ್ ಅಲ್ಲಿ ಹಣನೇ ಮೀಸಲಿಟ್ಟಿರ್ಲಿಲ್ವಾ? ಯಾಕೆ ಸರ್ಕಾರ ಇದನ್ನ ಮುಚ್ಚಿಡ್ತು? ದುಡ್ಡಿಲ್ದಿರಾನೇ ಮುಚ್ಚಿಟ್ರ, ಇಲ್ಲ ಜನಗಳಿಗೆ ಟೋಪಿ ಹಾಕ್ಬೇಕು ಅಂತ ಮುಚ್ಚಿಟ್ರ? ಇದು ಪ್ರಶ್ನೆ. ನಾವು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ರು ಕೂಡ ಮಾರನೇ ದಿನ ನಾಳೆ ಬಾ ಅಂತ 3 ದಿನ ಆಲಿಸ್ತರು. ಯಾಕೆ? ಧೈರ್ಯ ಇದ್ದಿದ್ರೆ ಅವತ್ತೇ ಉತ್ತರ ಕೊಡ್ಬೇಕಾಯ್ತು. ನೀವು ನಿಮ್ಗೆ ಧೈರ್ಯ ಇಲ್ದಿರ ಉತ್ತರ ಕೊಡಕ್ಕೂ ನಾಳೆ ಬಾ ಅಂತ ಹೇಳಿದ್ರಿ. ಇದು ನಮಗೆಲ್ಲ ಮೋಸ ಮಾಡ್ತಾ ಇರೋದು, ವಿರೋಧ ಪಕ್ಷಕ್ಕೆಲ್ಲ. ಇಡೀ ರಾಜ್ಯದ ಯಾರು ಪ್ರತಿ ತಿಂಗಳು ಹಣ ಬರ್ತೈತೆ, ಹಣದಿಂದ ನಮ್ಮ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಆ 1,26,00,000 ಜನಕ್ಕೆ ದ್ರೋಹ ಬಗ್ದಿದ್ರ. ಇದು ದೊಡ್ಡ ಕರ್ಮಕಾಂಡ, ಇದು ದೊಡ್ಡ ಸ್ಕ್ಯಾಂಡಲ್. ಇವತ್ತಿವರೆಗೂ ಕೂಡ ಫೆಬ್ರವರಿ ಮಾರ್ಚ್ದು ಏನಾಯ್ತು ಅಂತ ಇದುವರೆಗೂ ಮಂತ್ರಿ ಬಾಯಿ ಬಿಟ್ಟಿನೇ ಇಲ್ಲ. ಆ ಸುದ್ದಿಗೆ ಹೋಗಲ್ಲ. ಬೆಂಗಳೂರು ಬರೋದೇ ಬಿಟ್ಬಿಟ್ಟವ್ರು. ಈಗ
ಫೆಬ್ರವರಿ ಮಾರ್ಚ್ದು ಏನಾಯ್ತು? ಬಡ್ಜೆಟಲ್ಲಿ ಅದು ಹಣ ಇದ್ದಿದ್ರೆ ಯಾಕೆ ಕೊಟ್ಟಿಲ್ಲ? ಇಷ್ಟೇ ನಮ್ಮ ಪ್ರಶ್ನೆ. ಇದು ನಮ್ಮ ಪ್ರಶ್ನೆ. ಈ ಮೋಸವನ್ನ ನೀವು ಮಾಡಿದ್ದೀರಾ ರಾಜ್ಯದ ಜನತೆಗೆ. ಇದರ ವಿರುದ್ಧನೂ ಬಿಜೆಪಿ ಹೋರಾಟವನ್ನ ಮಾಡುತ್ತೆ. ಎಲ್ಲಿವರೆಗೂ ಅವ್ರಿಗೆ ಅವರ ಖಾತೆಗಳಿಗೆ ಹಣ ಹಾಕಲ್ಲೋ ಅಲ್ಲಿವರೆಗೂ ನಮ್ಮ ನಿರಂತರ ಹೋರಾಟವನ್ನ, ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟವನ್ನ ನಾವು ಮಾಡ್ತೀರಿ. ನಾವು ಅಥೆಂಟಿಕ್ ಆಗಿ ದಾಖಲೆಗಳನ್ನ ತೆಗೆದುಕೊಂಡಿದ್ದೀರಿ. ಗದಗ ಜಿಲ್ಲೆ ತಗೊಂಡಿದ್ದೀರಿ, ಹಾವೇರಿ ತಗೊಂಡಿದ್ದೀರಿ, ಸುಮಾರು 8 ಜಿಲ್ಲೆದು ತಗೊಂಡಿದ್ದೀರಿ. ಆ 8 ಜಿಲ್ಲೆಗಳಲ್ಲೂ ಕೂಡ ಹಣ ಕೊಟ್ಟಿಲ್ಲದೆ ಇರೋದಕ್ಕೆ ಮಾಹಿತಿ, ಅದು ಅಫಿಷಿಯಲ್ ಆಗಿ ತಗೊಂಡಿದ್ದೀರಿ ನಾವು. ಆಮೇಲೆ ಎಲ್ಲ ಕಡೆ ಧಮಕಿ ಹಾಕ್ಬಿಟ್ರು. ಇನ್ನು ಉಳಿದ ಜಿಲ್ಲೆಗೆ ಅಪ್ಲೈ ಮಾಡಿದ್ರಿ, ಅಲ್ಲಿ ಮಂತ್ರಿಗಳ ಆಫೀಸಿಂದ ಧಮಕಿ ಹಾಕಿ ಬಿಜೆಪಿ ಅವರಿಗೆ ಯಾವುದೇ ದಾಖಲೆಗಳನ್ನು ಕೊಡಬೇಡಿ ಅಂತ, ಆ ಧಮಕಿ ಬೇರೆ. ಇಷ್ಟಾದ್ರೂ ಕೂಡ ವಿರೋಧ ಪಕ್ಷ ಬೆಳಗಾವಿ ಅಧಿವೇಶನದಲ್ಲಿ ಆ ಬಡವರಿಗೆ ಏನು ಸೇರ್ಬೇಕಾಯ್ತು 5,000 ರೂಪಾಯಿ 5,000 ಕೋಟಿ ಹಣವನ್ನ ಕೊಡಿಸುವಂಥದ್ರಲ್ಲಿ ನಾವು ಹೋರಾಟವನ್ನ ಮಾಡಿದಿರಿ. ಅದು ತಲುಪೋವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇನ್ನು ಕಾನೂನು ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಿದ್ದೆ. ನಾನು ಕೇಳಿದ್ದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಅದ್ರ ಬಗ್ಗೆ ನಾನು ಕೇಳಿದ್ದೆ. ಕೇಸ್ಗಳು, ಸೈಬರ್ ಕ್ರೈಮು, ಮತ್ತೆ ಜೈಲುಗಳು 5 ಸ್ಟಾರ್ ಹೋಟ್ಲಾಗಿರುವಂಥದ್ದು, ರೆಸಾರ್ಟ್ಗಳಾಗಿರುವಂಥದ್ದು, ಡ್ರಗ್ಸ್ ಹಾವಳಿ, ಈ ಥರದ ಬಗ್ಗೆ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ ಸನ್ಮಾನ್ಯ ಗೃಹ ಸಚಿವರಿಗೆ. ಅವ್ರು ನನಗೆ ಉತ್ತರ ಕೊಟ್ಟಿದ್ದಾರೆ. ರಾಷ್ಟ್ರದೆಲ್ಲೆಡೆ ರಾಜಾರೋಷವಾಗಿ ಡ್ರಗ್ಸ್ ಮಾರಾಟ ಆಗುತ್ತೆ. ಅಲ್ಲಿಂದ ಶುರು ಮಾಡ್ಕೊಂಡವ್ರು. ಶುರು ಮಾಡಿರೋದೇ ರಾಷ್ಟ್ರದಿಂದ ಅವರು. ನಾನು ಕೇಳಿದ್ದು ರಾಜ್ಯದಲ್ಲಿ, ನಾನು ರಾಷ್ಟ್ರದ ಸುದ್ದಿಗೆ ಹೋಗಿಲ್ಲ. ರಾಜ್ಯದಲ್ಲಿ ಏನೇನು ಹಾವಳಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ರೆ ಅವರು ರಾಷ್ಟ್ರದಲ್ಲಲ್ಲ ಅಂತ ರಿಪೋರ್ಟ್ ಕೊಟ್ಟವ್ರು ನಮ್ಗೆ. ಗೃಹ ಸಚಿವ ಅದ್ರ ಕಾಪಿನೂ ಕೊಡ್ತೀನಿ, ಇಲ್ಲಿದೆ ನನಗೆ ಇದು ಮಾಡಿದೆ. ಈ ಪ್ರಕರಣಗಳು ಅಷ್ಟೇ, ನನ್ನ ಹತ್ರ ಮಾಹಿತಿ ಇದೆ ಇದರದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಪೋಕ್ಸೋ ಪ್ರಕರಣ, ಅತ್ಯಾಚಾರ ಇವೆಲ್ಲ ಜಾಸ್ತಿ ಆಗಿದೆ. ಹಲ್ಲೆ ಪ್ರಕರಣಗಳು, ಕಳ್ತನ ಇವೆಲ್ಲನೂ ಕೂಡ ಜಾಸ್ತಿ ಆಗ್ತಾ ಹೋಗಿವೆ. ಅವ್ರು ಕೊಟ್ಟಿರೋ ದಾಖಲೆನೆ ನಾನು ಹೇಳ್ತಾ ಇದ್ದೀನಿ. ಇದು ಕಾಪಿ ಇದೆ, ಕೊಡ್ತೀನಿ. ಅವರು ರಿಪ್ಲೈ ಮಾಡಿರೋದು. ಆಮೇಲೆ ಪ್ರಮುಖವಾಗಿ ದ್ವೇಷ ಭಾಷಣ. ಸರ್ಕಾರ ಏನೋ ಒಂದು ಮುಚ್ಚಿಡುವಂತ ಪ್ರಯತ್ನವನ್ನ ವಿಧಾನಸಭೆ ಬೆಳಗಾವಿ ಅಧಿವೇಶನದಲ್ಲಿ ಮಾಡಿತು. ನಾರ್ಮಲಿ ಬಿಲ್ಗಳಿಗೆ ಸಾಕಷ್ಟು ಅವಕಾಶವನ್ನ ಸ್ಪೀಕರ್ ಅವರು ಕೊಡಬೇಕು. ಆದ್ರೆ ಈ ಬಿಲ್ ಬಂದ ತಕ್ಷಣನೇ ತರಾತುರಿಯಲ್ಲಿ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ನಾನು ಇನ್ನೂ ಅರ್ಧನೂ ಮಾತಾಡಿರಲಿಲ್ಲ. ವಿರೋಧ ಪಕ್ಷ ನಾಯಕ ಅರ್ಧನೂ ಮಾತಾಡಿಲ್ಲ. ಉಳಿದವರು ಬಹಳಷ್ಟು ಜನ, ಸುಮಾರು 15-16 ಜನ ಮಾತಾಡಬೇಕಾಯ್ತು ನಮ್ಮ ಪಾರ್ಟಿಯಿಂದ. ಒಬ್ಬರಿಗೂ ಅವಕಾಶನೇ ಕೊಡ್ಲಿಲ್ಲ. ತರಾತುರಿಯಲ್ಲಿ ಬೆಲ್ಲಲ್ಲಿದ್ದಾಗ ಮಾಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟು. ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂಥದ್ದು. ದೇಶದಲ್ಲಿ ಎಮರ್ಜೆನ್ಸಿಯನ್ನ ತಂದಂತ ಪಾರ್ಟಿ ಇದು. ಜೈಲುಗಳಿಗೆ ವಿರೋಧ ಪಕ್ಷವನ್ನ, ಮಾಧ್ಯಮದವರನ್ನ, ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕ್ತಂತ ಒಂದು ಕಾಯ್ದೆ ತಂದ ಕಾಂಗ್ರೆಸ್ ಅವರು ಮತ್ತೊಂದ್ಸರಿ ಅದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಮಸೂದೆಯಿಂದ ಮುಂದಿನ ದಿನಗಳಲ್ಲಿ ಯಾರು ಕಾರ್ಟೂನು ಬರೆಯಂಗಿಲ್ಲ, ಯಾವುದೇ ಸ್ಕ್ಯಾಂಡಲ್ಗಳನ್ನ ಎಕ್ಸ್ಪೋಸ್ ಮಾಡಂಗಿಲ್ಲ ಮಾಧ್ಯಮದವರು.
ಈ ರೀತಿ ಈ ದ್ವೇಷ ಭಾಷಣದ ಒಂದು ಮಸೂದೆಯಿಂದ ಹಲವಾರು ವಿರೋಧ ಪಕ್ಷಗಳನ್ನ ಟಾರ್ಗೆಟ್ ಮಾಡಿ ವಿರೋಧ ಪಕ್ಷಗಳನ್ನ ಜೈಲಿಗೆ ಕಳ್ಸಕ್ಕೆ ತಂದಿರೋಂಥ ಕಾಯ್ದೆ ಇದು. ಜನಸಾಮಾನ್ಯರಿಗೆ ಒಳ್ಳೇದಾಗೋ ಕಾಯ್ದೆ ಇಲ್ಲ. ಇದೇನೋ ಈ ಕಾಯ್ದೆ ಬರೋದ್ರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಯ್ತು, ಜನಸಾಮಾನ್ಯರು ಖುಷಿ ಬೀಳೋ ಕಾಯ್ದೆ ಅಲ್ಲ ಇದು. ಕಾಂಗ್ರೆಸ್ ಪಾರ್ಟಿಗೆ ತೆಗಳ್ತಾ ಇದ್ದಾರಲ್ಲ, ನಿಮ್ಮ ರಸ್ತೆ ಸರಿ ಇಲ್ಲ, ಹಳ್ಳ ಬಿದ್ದ ರಸ್ತೆಗಳು, ರಾಜ್ಯದಲ್ಲಿ ಕ್ರೈಮ್ ಆಗ್ತಾ ಇದೆ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಇವೆಲ್ಲನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ತಮ್ಮ ಭಾವನೆಗಳನ್ನ ವ್ಯಕ್ತ ಮಾಡ್ತಾ ಇದೆ. ಇನ್ಮೇಲೆ ಅದಕ್ಕೆಲ್ಲ ಕಟ್, ಯಾರು ವ್ಯಕ್ತ ಮಾಡಂಗೆ ಇಲ್ಲ ಇನ್ಮೇಲೆ. ಅಂದ್ರೆ ಕಾಂಗ್ರೆಸ್ ಮತ್ತೊಂದು ಬಾರಿ ರಾಜ್ಯದಲ್ಲಿ ಈ ಮಸೂದೆ ತರೋ ಮುಖಾಂತರ ವಾಕ್ ಸ್ವಾತಂತ್ರ್ಯವನ್ನ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳನ್ನ, ಮಾಧ್ಯಮದವರನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀರಿ. ಗವರ್ನರ್ ಅವರು ಊರಲ್ಲಿಲ್ಲ, ಹೌದು, 25ನೇ ತಾರೀಕಿಂದ 29ನೇ ತಾರೀಕುವರೆಗೂ ಊರಲ್ಲಿ ಇರಲ್ಲ. ಗವರ್ನರ್ ಊರಿಂದ ಬಂದ ತಕ್ಷಣನೇ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ನಾವು ಈ ಮಸೂದೆ ಎಷ್ಟು ಮನೆ ಹಾಳು ಕೆಲಸ ಮಾಡುತ್ತೆ, ಈ ಮಸೂದೆಯಿಂದ ವಾಕ್ ಸ್ವಾತಂತ್ರ್ಯಕ್ಕೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಆಗುತ್ತೆ, ಇವೆಲ್ಲವನ್ನ ವಿವರಿಸಿ ಅವ್ರಿಗೆ ಮನವರಿಕೆ ಮಾಡಿಕೊಡೋರಿದ್ರಿ. ದಯವಿಟ್ಟು ಈ ಬಿಲ್ಗೆ ಸಹಿ ಹಾಕಬೇಡಿ. ಇದು ಕಾಂಗ್ರೆಸ್ಸಿನ ವಿರೋಧ ಮಾಡುವಂಥವ್ರನ್ನ ಜೈಲಿಗೆ ಹಾಕುವಂಥ ಒಂದು ಕಾಯ್ದೆ ಇದು. ವಿರೋಧ ಪಕ್ಷಗಳನ್ನ ಜೈಲಿಗಟ್ಟುವಂಥ ಕಾಯ್ದೆ ಅಷ್ಟೇ ಇದು. ಇದರಲ್ಲೇನು ಸಮಾಜಕ್ಕೆ ಒಳ್ಳೆಯದಾಗೋ ಕೆಲಸ ಇಲ್ಲ ಅಂತೇಳಿ ನಾವು ಗವರ್ನರನ್ನ ಭೇಟಿ ಮಾಡಿ ನಾವು ಈ ಮನವಿಯನ್ನ ನಾವು ಕೊಡೋರಿದ್ದೀರಿ. ಆಮೇಲೆ ಇಡೀ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿದೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲೂ 19 ಸೀಟ್ಗೆ 15 ಸೀಟ್ ಗೆದ್ದಿದ್ದೀರಿ ನಾವು. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ 3, ಬಜಪೆ, ಕಿನ್ಗೋಳಿ, ಮಂಕಿ, ಈ 3 ಕಡೆನೂ ಕೂಡ ಬಿಜೆಪಿ ಮೊದಲ ಸ್ಥಾನದಲ್ಲಿ ಗೆದ್ದು ಬಹುಮತವನ್ನು ಪಡೆದಿದೆ. ಅದೇ ರೀತಿ ರಾಯಚೂರು ಅಷ್ಟೇ, ರಾಯಚೂರಲ್ಲೂ ನಾವು ಗೆದ್ದಿದ್ದೀರಿ. ಒಟ್ಟಾರೆ ಜನ ಈ 2.5 ವರ್ಷದ ಇವರ ಆಡಳಿತವನ್ನು ಬೇಸತ್ತು ಇವತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಬಿಜೆಪಿಗೆ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟಿದೆ. ನಾನು ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಇದು ಮುನ್ಸೂಚನೆ, ಕಾಂಗ್ರೆಸ್ಸಿನ ಸರ್ಕಾರ ತೊಲಗೋ ಅಂಥದ್ದಕ್ಕೆ ಇದು ಮುನ್ಸೂಚನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುನ್ಸೂಚನೆ ಇದು. ಇವರು ಇದೇ ರೀತಿ ಅಧಿಕಾರ ಕಿತ್ತಾಟ ನಡೀತಾ ಇದ್ದರೆ ಮನೆಗೆ ಹೋಗೋದು ಗ್ಯಾರಂಟಿ. ಈಗ ಸಿದ್ದರಾಮಯ್ಯನವರೇ ವಿಧಾನಸಭೆಯಲ್ಲಿ ಹೇಳಿದ್ರು, ನೀನು ಇನ್ನೊಂದಷ್ಟು ತುಪ್ಪ ಸುರಿಬೇಡಪ್ಪ ಅಂತ. ಅದಕ್ಕೆ ನಾನು ಹೇಳಿದ್ದೀನಿ, ಬೆಂಕಿ ಇರೋದು ಗ್ಯಾರಂಟಿನಾ ಅಂತ ಕೇಳಿದ್ದೀನಿ. ಈಗ ರಾಜಣ್ಣ ಡೈರೆಕ್ಟಾಗಿ ತುಪ್ಪ ಅಲ್ಲ, ಕೊಳ್ಳಿನೇ ಹಚ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ನಾವು ಬೆಂಕಿಗೆ ತುಪ್ಪ ಹಾಕೋದಕ್ಕೆ ಸಿದ್ದರಾಮಯ್ಯ ಕುರುಕಿರಿ ಅಂದರು. ಈಗ ಅವರ ಶಿಷ್ಯ ರಾಜಣ್ಣ ಕೊಳ್ಳಿ ಇಡಕ್ಕೆ ಹೋಗ್ತಾವನೆ ಕಾಂಗ್ರೆಸ್ ಪಾರ್ಟಿಗೆ. ಅಂದರೆ ಡಿ.ಕೆ. ಶಿವಕುಮಾರ್ ಫೇಲೂರ್, ಎಲೆಕ್ಷನ್ ನಡೆಸೋದ್ರಲ್ಲಿ ಫೇಲೂರ್, ಲೋಕಸಭಾ ಚುನಾವಣೆಯಲ್ಲಿ ಫೇಲ್ ಡಿ.ಕೆ. ಶಿವಕುಮಾರ್ ಅಂತ ಪತ್ರವನ್ನೇ ಬರೆದಿದ್ದಾರೆ ಡೈರೆಕ್ಟಾಗಿ. ಮತ್ತೆ ಖರ್ಗೆ ಅವರು ಕೂಡ ಹೇಳಿದ್ದಾರೆ, ನಿಮ್ಮ ಸಮಸ್ಯೆನ ನೀವೇ ಇಲ್ಲಿ ಬಗೆಹರಿಸ್ಕೊಳ್ಳಿ ಅಂತ. ಅಂದರೆ ಕೇಂದ್ರದವ್ರಿಗೂ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಒಳಜಗಳಕ್ಕೆ ಬೇಸತ್ತು, ನಿಮ್ಮ ಒಳಜಗಳಕ್ಕೆ ಎಂಡಿಲ್ಲ ಅಂತ ಅವರು ಕೇಂದ್ರದವ್ರಿಗೂ ಗೊತ್ತಾಗಿದೆ. ಅವರೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮ ಜಗಳನ ನಾವು ಬಗೆಹರಿಸಲ್ಲ, ನೀವೇ ತೀರ್ಮಾನ ಮಾಡಿ ಅಂದರೆ ಕೇಂದ್ರದವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ನಾಯಕರಿಗೆ ಅಥವಾ ವೀಕ್ ನಾಯಕತ್ವ, ತೀರ್ಮಾನ ತೆಗೆದುಕೊಳ್ಳಲಾಗದಂಥ ವೀಕ್ ನಾಯಕತ್ವ ಕಾಂಗ್ರೆಸ್ ನಾಯಕತ್ವ. ಈ ಪರಿಸ್ಥಿತಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವದಲ್ಲಿ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ವಿಧಾನಸಭಾ ಅಧಿವೇಶನದಲ್ಲಿ ಬಿಜೆಪಿ ಈ ಬಾರಿ ಸಮರ್ಥವಾಗಿ
ಒಡೆದು ಹೋದಂಥ ಆಡಳಿತ ಪಕ್ಷವನ್ನು ನಾವು JDS ಅವರು ಸಮರ್ಥವಾಗಿ ಎದುರಿಸಿ ಆ ಸರ್ಕಾರ ಮಾಡ್ತಾ ಇರುವಂಥ ಭ್ರಷ್ಟಾಚಾರ, ಮೋಸ ಇವೆಲ್ಲವನ್ನು ಬಯಲಿಗೆ ತಂದಿದ್ರಿ. ಸಮಯ ಕಡಿಮೆ ಇತ್ತು. ಇನ್ನೂ ಒಂದು 3-4 ದಿನ ಇದ್ದಿದ್ರೆ ನಮ್ಮದು ಇನ್ನೂ ರಿಸರ್ವೇಷನ್ ಬಗ್ಗೆ ಮತ್ತು ದಲಿತರ ಹಣವನ್ನು ಸುಮಾರು 43,000 ಕೋಟಿ ಹಣ ಏನು ದಲಿತರನ್ನ ಫೈನಾನ್ಸ್ ಬಳಸ್ಕೊಂಡಿದೆ ಫ್ರೀಗಳಿಗೋಸ್ಕರ, ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡೋಕ್ಕೆ ಇದ್ರಿ. ಮತ್ತು ಅದೇ ರೀತಿ ರೇಷನ್ ಕಾರ್ಡ್ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ 69 ನಾವು ಕೊಟ್ಟಿದ್ರಿ. ಅನುದಾನ ಕಡಿತ ಅದ್ರ ಬಗ್ಗೆನೂ ನಾವು ಕೊಟ್ಟಿದ್ರಿ. ಇನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಗ್ಗೆ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬೇಕು ಅಂತ ಇದ್ರಿ. ಆದರೆ ನಮ್ಮ ಗೌರವಾನ್ವಿತ ಇಬ್ಬರು ಸಿಟ್ಟಿಂಗ್ ಸದಸ್ಯರು ತೀರೋದ್ರಿಂದ ನಮಗೆ 2-3 ದಿನ ಅದೇ ಕಳೆದೋಯ್ತು, ಅದರಿಂದ ಆಗಲಿಲ್ಲ. ಆದರೆ ಈ ಬಾರಿ ಬೆಳಗಾವಿ ಅಧಿವೇಶನ ಕಾಂಗ್ರೆಸ್ಸಿನ ಕಿತ್ತಾಟದ ಅಧಿವೇಶನ ಆಗೋಯ್ತು. ದಿನಾ ಡಿನ್ನರ್, ರಾತ್ರಿ 1 ಗಂಟೆ 2 ಗಂಟೆವರೆಗೂ ರಾತ್ರಿ ಕಾಂಗ್ರೆಸ್ ಅವರು ಡಿನ್ನರ್ ಪಾರ್ಟಿ, ಬೆಳಗ್ಗೆ ಸದನದಲ್ಲಿ ಖಾಲಿ, ಯಾರು ಮಂತ್ರಿಗಳು ಇರಲ್ಲ, ಖಾಲಿ. ಸ್ವತಃ ಸಿದ್ದರಾಮಯ್ಯನವರೇ ಅಧಿವೇಶನಕ್ಕೆ ಬಂದಿದ್ದು ಬಹಳ ಕಡಿಮೆ, ಆರೋಗ್ಯ ಕೆಟ್ಟೋಯ್ತು ಅಂತ ಅವರು. ಸಿದ್ದರಾಮಯ್ಯನವರ ಆರೋಗ್ಯ ಕೆಟ್ಟಿರಲಿಲ್ಲ, ಕಾಂಗ್ರೆಸ್ ಆರೋಗ್ಯ ಕೆಟ್ಟಿತ್ತು ಅಂತ ಅವರ ಅಧಿವೇಶನಕ್ಕೆ ಬಂದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಒಟ್ಟಾರೆ ಕಾಂಗ್ರೆಸ್ ಒಡೆದ ಮನೆ ಆಗಿದೆ ಇವತ್ತು. ಇನ್ನೂ ಕೂಡ ಇವತ್ತಿಗೂ ಕೂಡ ಕಾಂಗ್ರೆಸ್ ನಾಯಕತ್ವ ಯಾರು ಅಂತ ಇನ್ನೂ ಗೊಂದಲದಲ್ಲೇ ಇದೆ. DK ಶಿವಕುಮಾರ್ ಒಂದ್ ಕಡೆ ಡೆಲ್ಲಿ ಸುತ್ತುತ್ತಾ ಇದ್ದಾರೆ, ಸಿದ್ದರಾಮಯ್ಯ ಡೆಲ್ಲಿ ಕಡೆ ಮಕಾನೂ ಆಗ್ತಾ ಇಲ್ಲ. ಅಲ್ಲಿ ಹೋದ್ರೆ ಏನು ಕರೆದು ಬದಲಾವಣೆ ಅಂತ ಹೇಳ್ಬಿಡ್ತಾರೆ ಅಂತ ಇವ್ರು ಹೆಜ್ಜೆನೇ ಇಕ್ತಾ ಇಲ್ಲ. ಅಲ್ಲಿ DK ಶಿವಕುಮಾರ್ ಡೆಲ್ಲಿ ಬಿಟ್ಟು ಬೆಂಗಳೂರು ಕಡೆ ಬರ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಒಂಥರ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಕರ್ನಾಟಕದ ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗೋಗಿದೆ. ಹಣ ಇಲ್ಲ, ಪಾಪರ ಹೊಟ್ಟಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ. ಗೃಹಲಕ್ಷ್ಮಿ ಹಣ 5,000 ಕೋಟಿ ಯಾವಾಗ ಕೊಡ್ತಾರೆ ನಮಗೂ ಅರ್ಥ ಆಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ನಿಂತಿದೆ. ರಾಹುಲ್ ಗಾಂಧಿ ಅವರು ನಾನು ಭೇಟಿ ಮಾಡಲ್ಲ, ಅವ್ರಿಗೆ ತೊಂದರೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲ, ವಿದೇಶದಿಂದ ಬಂದಿದ್ದಾರೆ ಅಂತ ಶಸ್ತ್ರ ತ್ಯಾಗ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತನಾಗಿದ್ದಾರೆ ಅಂತಂದ್ರೆ ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡ್ಬೇಕಾಗ್ತದೆ. ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದ್ದೀನಿ. ಕಾರ್ಯಕರ್ತ ಅಂದ್ರೆ ಅದೇ ಪದವಿಗೆ ರಾಜೀನಾಮೆ ಕೊಟ್ಟು ಕಾರ್ಯಕರ್ತರಾಗಿರ್ಬೇಕು. ಮಾಡ್ಲಿ, ಸಂತೋಷ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲ್ಲ, ಅಧಿಕಾರ ಕೊಡಲ್ಲ, ಬಿಡಲ್ಲ. ಈ DK ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ ರನ್ನು ಬಿಡಲ್ಲ. ಇಷ್ಟೇ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಇಷ್ಟೇ. ಇವರು ಒಂದು ಕಡೆ ಟೆಂಪಲ್ ರನ್ನು, ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು, ಸಿದ್ದರಾಮಯ್ಯನವ್ರ ಗ್ಯಾಂಗು ಡಿನ್ನರ್ ಪಾರ್ಟಿ. ಇವೆರಡೇ ಕರ್ನಾಟಕಕ್ಕೆ ಪಿಕ್ಚರ್ ನಡೀತಾ ಇರೋದು. ಇವೆರಡೇ ಪಿಕ್ಚರ್.